ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಡಿ. ತಮ್ಮಯ್ಯನವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆ ನಡೆಯಿತು. ಪುಟದ ನವಮಣಿಯೇ ಗಂಗದ ಚಂದದ ಮೌನಿನಗಣಿಯೇ ರಾಘವ ಮಧುಸೂದನರವತರಿಸಿ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಸಮಸ್ಯೆನ ಅಧಿಕಾರಿಗಳ ಹತ್ರ ಮತ್ತು ತಮ್ಮಣ್ಣನವ್ರ ಹತ್ರ ಹೇಳ್ಕೋಬೇಕು ಅಂತ ಮನವಿ ಮಾಡ್ಕೊಂತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಈ ದಿನ ಶಂಕುಸ್ಥಾಪನೆ ಮಾಡಿರುವಂಥ ಮತ್ತು ರೋಡಿನ ಶಂಕುಸ್ಥಾಪನೆ ಮಾಡಿದ್ದಕ್ಕೂ ಎಲ್ಲರಿಗೂ ತುಂಬ ತೊಂದರೆ ಆಗಿತ್ತು. ಅದಕ್ಕೋಸ್ಕರ ಇವರಿಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಈ ಕೆಲವರಿಗೆ ವೃದ್ಧಾಪ್ಯ ವೇತನ ಬರ್ತಾರಲ್ಲ, ಕೆಲವರಿಗೆ ಖಾತೆ ಆಗಿರಲ್ಲ, ಕೆಲವರಿಗೆ ಅವರ ಜಮೀನಿಗೆ ಹೋಗೋ ದಾರಿ ತೊಂದರೆ ಇರ್ತದೆ, ಕೆಲವರಿಗೆ ಅವರ ಕುಟುಂಬದಿಂದ ಮತ್ತೆ ಖಾತೆ ಬದಲಾವಣೆ ಆಗಕ್ಕೆ ತೊಂದರೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಕೆಲವರು ತಾಲೂಕು ಕಚೇರಿಗೆ ಅಥವಾ ಪಂಚಾಯಿತಿಗೆ, ತಾಲೂಕ್ ಪಂಚಾಯಿತಿಗೆ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸುತ್ತುವಂಥ ಕೆಲಸನ ಆಗ್ತಾ ಇರ್ತದೆ. ಅದರಲ್ಲೂ ವಿಶೇಷವಾಗಿ ಗ್ರಾಮಾಂತರ ಭಾಗದಲ್ಲಿ ಗ್ರಾಮ ಲೆಕ್ಕಿಗರು, ವಿಲೇಜ್ ಅಕೌಂಟೆಂಟು ಅವ್ರನ್ನ ಮತ್ತೆ PDOಗಳು ಹೆಚ್ಚು ಅವರಿಗೆ ನಿತ್ಯ ಸಂಪರ್ಕದಲ್ಲಿರ್ತಾರೆ. ನಿತ್ಯ ಅವರ ಸಮಸ್ಯೆಗಳನ್ನ ನೇರವಾಗಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಇಲ್ಲೇ ಕೇಳುವಂತ ವ್ಯವಸ್ಥೆನ ನಾವು ಇವತ್ತು ಮಾಡಿದ್ದೇವೆ. ಗ್ರಾಮಸ್ಥರು ಮಾತನಾಡಿ ತಮ್ಮ ಗ್ರಾಮದಲ್ಲಿ ಬಸ್ ನಿಲ್ದಾಣ, ರಸ್ತೆ, ಕುಡಿಯುವ ನೀರು, ಚರಂಡಿ ಹೀಗೆ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಶಾಸಕರಿಗೆ ಮನವಿ ಮಾಡಿದರು. ಅದನ್ನ ದಯವಿಟ್ಟು ಏನಾದ್ರು ಮಾಡಿ ನೀವು ಅದನ್ನ ಅಷ್ಟು ಜನದ್ದು ಈ ಸತ್ತಾಗಣೆ ಮಾಡಿಕೊಡ್ಬೇಕು. ಮತ್ತೆ ಬಸ್ಸಿಂದ ಒಂದು ಸಮಸ್ಯೆ ಇದೆ. ಹಿರೇಗೌಜ ಗ್ರಾಮ ಪಂಚಾಯತಿ ಇದರಲ್ಲಿ ಯಾವುದೇ ಸ್ಟಾಫ್ಗಳನ್ನ ಕೊಡೋದು ಕಡಿಮೆ ಆಗಿದೆ. ಅದರಿಂದ ತಾವು ದಯಮಾಡಿ ಬಸ್ಗಳನ್ನ ಅವರು ಹಿಂದೆ DC ಅವರೇ ಬಂದು ಹೇಳಿರು, ಅವ್ರು ಕೊಡ್ತಾ ಇಲ್ಲ. ಕೇಳಿದ್ರೆ ದುರಂಕಾರದ ಮಾತಾಡಿ ಕಂಡಕ್ಟರ್ಗಳು ಇದು ಮಾಡ್ತಾರೆ. ಸ್ಕೂಲ್ ಮಕ್ಕಳಿಗೆಲ್ಲ ತೊಂದರೆ ಆಗಿ ದಯವಿಟ್ಟು ಅದೊಂದು ಕೆಲಸ ಮಾಡಿಕೊಡಿ. ನಾವು ಜಂಟಿ ಸಮಿತಿ ರಚನೆ ಮಾಡಿ ನಾವು ಎಲ್ಲದ್ರ ಮೇಲೂ ನಿರ್ಧಾರ ತಗೋತೀವಿ ಅಂತ. ನಮ್ಮ ಜಿಲ್ಲೆಯಲ್ಲಿ ಈ ತರ ತುಂಬಾ ಗ್ರಾಮಗಳು ಇದಾವೆ. ಅಂದ್ರೆ ಮೂಲ ಗ್ರಾಮ ಠಾಣ ಚಿಕ್ಕದಿದೆ. ಈಗ ಸುಮಾರು 30-40 ವರ್ಷಗಳಲ್ಲಿ ಗ್ರಾಮ ಠಾಣ ವಿಸ್ತರಣೆ ಆಗಿಲ್ಲ. ಸೊ ಗ್ರಾಮ ಠಾಣ ವಿಸ್ತರಣೆ ಮಾಡಿದ್ರೆ ಈ ಎಲ್ಲಾ ಸರ್ಕಾರಿ ಜಮೀನುಗಳು ನಿಮ್ಮ ಗ್ರಾಮ ಠಾಣ ಒಳಗಡೆ ಬರ್ತವೆ. ಅವಾಗ ನಿಮಗೆ ಗ್ರಾಮ ಪಂಚಾಯತಿ ವತಿಯಿಂದ ಅವ್ರಿಗೆ ಹಕ್ಕುಪತ್ರವನ್ನು ಕೊಡ್ಬೋದು. ಸೊ ಇದು ಸರ್ಕಾರದ ಹತ್ರ ತೀರ್ಮಾನಕ್ಕೆ ಬಾಕಿ ಇದೆ. ಒಂದ್ಸರಿ ತೀರ್ಮಾನ ಆಯ್ತು ಅಂತಂದ್ರೆ ಎಲ್ಲರಿಗೂ ಕೂಡ ಹಕ್ಕುಪತ್ರ ಸಿಗ್ತದೆ. ಸರ್, ಬಾಣಾವರ ಗಾಡಿ ಒಂದ್ ದಿನಕ್ಕೆ 42 ಸುತ್ತು ಓಡಾಡುತ್ತೆ ಸರ್. ಹಿರೇಗೌಜ ವಯ ಚಿಕ್ಕಮಂಗ್ಳೂರು, ಸಕ್ರೆಪಟ್ಟಣ, ದೇವನೂರು, ಬಾಣಾವರ. ಜನ ಹೇಳೋದು ನಾನ್ ಸ್ಟಾಪ್ ಸರ್ವಿಸ್ ಇರುತ್ತೆ ಸರ್, ಅದನ್ನು ನಿಲ್ಸಿ ಅಂತ. ಅದರಲ್ಲಿ ಕಂಡಕ್ಟರ್ ಒಬ್ಬರೇ ಇರ್ತಾರೆ ಸರ್, ಡ್ರೈವರ್ ಇರಲ್ಲ. ಹಾಗಾಗಿ ಅದು ನಿಲ್ಸಕ್ಕೆ ಪ್ರಾಬ್ಲಮ್ ಆಗುತ್ತೆ ಸರ್. ಹೌದು ಸರ್, ಡ್ರೈವರ್ ಇರುತ್ತೆ, ಕಂಡಕ್ಟರ್ ಇರಲ್ಲ. ಡಿಕಮ್ಸಿ ಅಂತ ಒಂದೇ ಪೋಸ್ಟ್ ಇರುತ್ತೆ. ಅದು ಆಲ್ರೆಡಿ ಉದ್ದಬರ್ನಳ್ಳಿ ಕೊಡಿಸಿದೀವಿ ಸರ್ ನಾವು. ಉದ್ದಬರ್ನಳ್ಳಿ, ಸಕ್ರೆಪಟ್ಟಣ ಆ ತರ ಕೊಡಿಸಿದೀವಿ. ಹಿರೇಗೌಜ ಕೊಡೋದಾಗತ್ತಂದ್ರೆ ಅವರಿಗೆ ತ್ರಾಸ ಆಗತ್ತೆ ಸರ್, ಡ್ರೈವರ್ ಕಂಡಕ್ಟರ್. ನೀವೇನ್ ಹೇಳ್ಬೇಕು, ಬಸ್ ನಿಲ್ಗಡೆ ಕೊಡ್ತಾ ಇದ್ದಾರೆ. ಈಗ ಅವ್ರಿಗೆ ಬೇಕಾಗಿರೋದು ನಾನ್ ಸ್ಟಾಪ್ ಬಸ್ಸೋ ಇನ್ನೊಂದು ಬಸ್ ಬೇಕಿಲ್ಲ, ಅವ್ರಿಗೆ ಬಸ್ ಬೇಕು. ಈಗ ನಿಮ್ಮ ಹತ್ರ ಹೋಗ್ತಾ ಇರೋ ಬಸ್ ಕಡಿಮೆ ಇದೆ ಅಂತೇಳಿ ಇನ್ನೊಂದು ಹೊಸ ಬಸ್ ಬಿಡ್ಸೋಣ, ಅದನ್ನ ಒಂದ್ ಟ್ರಿಪ್ ಎಕ್ಸ್ಟ್ರಾ ಬಿಡಿಸಿದ್ರೆ ಅವಾಗ ಅವರಿಗೆ ವ್ಯವಸ್ಥೆ ಕಡಿಮೆ ಆಗ್ತದೆ. ಅದನ್ನ ಹೇಳದ್ ಬಿಟ್ಟು ನೀವೇ ಸಮಸ್ಯೆ ಕ್ರಿಯೇಟ್ ಮಾಡ್ತಿರಲ್ರಿ. ಇಲ್ಲ ಸರ್, ಮತ್ತೊಂದು ಸುಮ್ಮನೆ ನಿಮಗೆ ಹೇಳಕ್ ಬರ್ಲಿಲ್ಲ. ನನ್ನ ಒಂದು ಸಮಸ್ಯೆ ಏನು ಅಂದ್ರೆ, ಹಿರೇಗೌಜ ಸ್ವಲ್ಪ ದೊಡ್ಡ ಗ್ರಾಮ, ಮತ್ತೆ ನ್ಯಾಷನಲ್ ಹೈವೇ ಪಕ್ಕ ಇದೆ. ಈ ಹೈವೇ ಪಕ್ಕ ಇದೆ ಇಲ್ಲಿ. ಮತ್ತೆ ಜವಳಿ ಪಾರ್ಕ್ ಕೂಡ ಈಗ ನಮ್ಮ ಶಾಸಕರ ಒಂದು ಪ್ರಯತ್ನದಿಂದ ಇಲ್ಲಿಗೆ ಜವಳಿ ಪಾರ್ಕಿಗೆ ಜಾಗ ಮೀಸಲಿಟ್ಟಿದ್ದಾರೆ, ಅಭಿವೃದ್ಧಿ ಆಗ್ತಾ ಇದೆ. ಇಂಥ ಜಾಗದಲ್ಲಿ ಶಾಲೆ, ಗೌರ್ಮೆಂಟ್ ಶಾಲೆಗಳು ಮುಚ್ಚೋಗುವಂಥ ಪರಿಸ್ಥಿತಿಗಳು ಬಂದಿದೆ. ಹೆಚ್ಚಿನ ಮಕ್ಕಳು ಶಾಲೆಗಳಿಗೆ, ಗೌರ್ಮೆಂಟ್ ಶಾಲೆ ಹತ್ರ ಮಕ್ಕ ಮಾಡ್ತಾ ಇಲ್ಲ. ಇಲ್ಲೇನಾಗಿದೆ ಅಂತಂದರೆ, ಒಂದು ಸರ್ಕಾರಿ ಭೂಮಿ ಏನಿದೆ, ಈ ಸರ್ವೆ ನಂಬರ್ ಅವೆಲ್ಲ ಈಗ
ಪ್ರಭಾವಿಗಳು ಅಥವಾ ಅಕ್ಕಪಕ್ಕದವರು ಒತ್ತುವರಿ ಮಾಡ್ಕೋತಾ ಇದ್ದಾರೆ ಆ ಜಾಗನ. ಏನ್ ಸರ್ವೆ ನಂಬರ್ ಅಮ್ಮ? 48 ಸರ್. ಅಮ್ಮ AC ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಅಂತೆ, ನಾನೇ ಖುದ್ದಾಗಿ AC ಅವ್ರ ಹತ್ರ ಮಾತಾಡ್ತೀನಿ. ಆಯ್ತು. ಮನೆ ಜಾಗ ಸಹ ಅದು ನಮ್ಮ ಯಜಮಾನ್ರು ಸತ್ತು 16 ವರ್ಷ. ಇವಾಗ ನನ್ನ ಹೆಸರು ಮಾಡ್ಕೊಡ್ಬೇಕು ಸರ್. ಆದ್ರೂ ದಾಖಲಾತಿ ಎಲ್ಲ PDO ಸಾರು ಮಾಡ್ಕೊಟ್ಟಿದ್ದಾರೆ. ಅವನು ಹಿರೇಂಟಿ ಮಗ ಒಬ್ಬಿದ್ದಾನೆ ಸಹ, ಅವ್ನ ಇಸೆ ಎಲ್ಲ ತಗೊಂಡು ಹೋಗಿ ಐತೆ ನಮ್ಮ ಯಜಮಾನ್ರು ಇದ್ದಾಗ್ಲೇ. ಈಗ ಏನೋ ಟೆಂಟ್ ಮಾಡಿದಾನೆ ಅಂತ ಹೇಳಿ ನನ್ನ ಹೆಸರಿಗೆ ಇನ್ನೂ ಮಾಡ್ಕೊಡಂಗಿಲ್ಲ ಸರ್. ನಮ್ಮ ಯಜಮಾನ್ರು ಸತ್ತು 16 ವರ್ಷ. ಅದೇ ಟೆನ್ಷನ್ ಅಲ್ಲಿ ಈಗ 1 ತಿಂಗಳಾಯ್ತು ನನ್ನ ಮಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಸರ್. ಅದಕ್ಕೋಸ್ಕರ ನಿಮ್ಗೆ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಇಲ್ಲಿರೋರು ಎಲ್ಲರೂ ಕುಂತು ನನ್ನ ಜಾಗ ನನ್ನ ಮೊಮ್ಮಗ ಒಪ್ಪ ಇದ್ದಾನೆ ಸರ್, ಅವನೊಬ್ಬ ಬದುಕಿರ್ಲಿ ಮಾಡ್ಕೊಡಿ ಸರ್. ನಾನು ಇವ್ರ ಕಾಲು ಹಿಡಿದು ಬೇಡ್ಕೊಂಡೆ ಸರ್, ಉಳಿಸ್ಲಿಲ್ಲ ನನ್ನ ಮಗ ಓಡ ಸರ್. ಈ ಸೊತ್ತಲ್ಲಿ ನಾವು ಅಪ್ಲಿಕೇಶನ್ ಫೀಡ್ ಮಾಡಿ ಮೋಜಿನಿಂದನೂ ಕೂಡ ಅದು ಬಂದಿದೆ ಸರ್, ಸರ್ವೆ ಆಗಿ ಬಂದಿದೆ. ಸೊ ಅವ್ರಿಗೂ ಈಗ ಈ ಮೂಮೆಂಟ್ ಅಲ್ಲಿ ಅವ್ರು ಬಂದ್ಬಿಟ್ಟು ಅವರು ಹಿರಿಯ ಹೆಂಡತಿ ಮಗ ಬಂದ್ಬಿಟ್ಟು ಒಂದು ತಕರಾರು ಅರ್ಜಿ ಕೊಟ್ಟಿದ್ದಾರೆ. ಸೊ ಅದನ್ನ ನಾನೇನ್ ಹೇಳ್ದೆ, ಅವ್ರು ನೀವು ಫ್ಯಾಮಿಲಿ ಇಶ್ಯೂಸ್ ಅದು ನೀವು ಸೆಟ್ರೇಟ್ ಮಾಡ್ಕೊಂಡ್ ಬಂದು ಅರ್ಜಿ ತಗೊಂಡ್ರೆ ನಾನು ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ ಸರ್. ಆಲ್ರೆಡಿ ಆಲ್ಮೋಸ್ಟ್ ಆಗಿದೆ. ಈ ಸೊತ್ತು ಅವ್ರಿಗೆ ಕೊಟ್ರೆ ನಾವು ಈಗ ಅಪ್ರೂವ್ ಕೊಡ್ಬೋದು. ಶಾಸಕ HD ತಮ್ಮಯ್ಯ ಅವರು ಮಾತನಾಡಿ, ಆದಷ್ಟು ಬೇಗ ನಿಮ್ಮ ಗ್ರಾಮದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಯಾರಿಗೆ ಅಪ್ರೂವ್ ಕೊಡಿ, ಅವ್ರದ್ದು ಅಪ್ರೂವ್ ಕೊಡ್ಬೋದು. ಈಗ ನೋಡಿ, ಅವರು 16 ವರ್ಷ ಆಗಿದೆ ಅವ್ರ ಗಂಡ ತೀರೋಗಿ. ಇಷ್ಟು ವರ್ಷ ಯಾಕೆ ಅವ್ರ ಹೆಸರಿಗೆ ಖಾತೆ ಆಗಿಲ್ಲ? ಈಗ ಅವನು ತಕರಾರು ಅರ್ಜಿ ಕೊಟ್ಟಿರೋದು ಈಗ, ಅವ್ರ ಗಂಡ ಸತ್ತೋಗಿ 16 ವರ್ಷ ಆಗಿದೆ. ಇಷ್ಟು ದಿವಸ ಯಾಕೆ ಮಾಡಿಲ್ಲ ಸರ್? ನಾನ್ ಬಂದ ಮೇಲೆ ನೀವು ಬಂದ್ಮೇಲೆ ಅಂತ ಹೇಳ್ತಾ ಇಲ್ಲ ನಾನು. ನೋಡಿ, ಒಬ್ರು PDO ಇದ್ದೇ ಇರ್ತಾರೆ, ನೀವ್ ಇದ್ದಾಗಿರ್ತಾರೆ, ನೀವಿಲ್ದಾರೆ ಇನ್ನೊಬ್ಬ PDO ಇದ್ದೇ ಇರ್ತಾರೆ. ಆದ್ರೆ ಇಷ್ಟು ವರ್ಷ ಯಾಕೆ ಖಾತೆ ಆಗಿಲ್ಲ? ಅವ್ರ ಅರ್ಜಿ ಕೊಟ್ಟಿಲ್ವಾ ಅಥವಾ ಅರ್ಜಿ ಕೊಡ್ದಲೇನೆ ಹಂಗೆ ಪೆಂಡಿಂಗ್ ಇತ್ತ? ಸರ್ ಆಕ್ಚುಲಿ ಹಿಂದೆ ಕೊಟ್ಟಿದ್ದಾರೆ, ಬಟ್ ಹಿಂದೆ ಲಕ್ಕಿಯ ಮಂಡಲ್ ಪಂಚಾಯತಿಯಲ್ಲಿ ಇವ್ರಿಗೆ ಇಶ್ಯೂ ಮಾಡಿರೋ ದಾಖಲೆಗಳು ಲಕ್ಕಿಯ ಮಂಡಲ್ ಪಂಚಾಯತಿ ಡಾಕ್ಯುಮೆಂಟ್ ಅಲ್ಲಿ ಇತ್ತು ಸರ್. ಅದನ್ನ ನಾನ್ ಬಂದ್ಮೇಲೆ ಅವ್ರಿಗೆ ಕಳಿಸಿ ತರಿಸಿದ್ದೆ ಸರ್, ಜೆರಾಕ್ಸ್ ಕಾಪಿ ತರಿಸ್ಕೊಂಡು ನಾನ್ ಫೀಡ್ ಮಾಡಿಸ್ದೆ. ಈಗ ಒಂದ್ ಕೆಲಸ ಮಾಡಿ, ಅವ್ರಿಗೆ ಈ ಖಾತೆ ಮಾಡ್ಕೊಡಿ ನಿಮ್ಮ. ಯಾಕೆ ಅಂತಂದ್ರೆ ಅವ್ನು ಈಗ ಬಂದ್ ಅರ್ಜಿ ಕೊಟ್ಟಿರೋದು 16 ವರ್ಷ ಆಗಿದೆ. ಅವ್ನ್ ಬೇಕಾದ್ರೂ ಕೋರ್ಟ್ ಅಲ್ಲಿ ಹೋಗಿ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿ ಉಪಸ್ಥಿತರಿದ್ದರು.